ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಅವಘಡ ಸಂಭವಿಸಿದೆ. ಹೌದು, ಪಟಾಕಿ ಸಿಡಿತಕ್ಕೆ ತನುಷಾ ರಾವ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಮುತ್ತೂರಿನ ಶ್ರೀ ಫ್ರೆಂಡ್ಸ್ ತಂಡದಿಂದ ವಿಸರ್ಜನೆ ವೇಳೆ ಈ ಒಂದು ದುರ್ಘಟನೆ ಸಂಭವಿಸಿದೆ. ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಈ ರೀತಿ ಅವಘಡ ಆಗಿರುವಂಥದ್ದು. ಪಟಾಕಿ ಸಿಡಿತಕ್ಕೆ ತನುಷಾ ರಾವ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಮುತ್ತೂರಿನ ಶ್ರೀ ಫ್ರೆಂಡ್ಸ್ ತಂಡದಿಂದ ವಿಸರ್ಜನೆ ವೇಳೆ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಪಟಾಕಿ ಸ್ಫೋಟಕ್ಕೆ ಗಣೇಶ್, ಯೋಗೇಶ್ ಹಾಗೂ ಮುನಿರಾಜುಗೆ ಗಂಭೀರವಾದಂತಹ ಗಾಯವಾಗಿದೆ. ಇನ್ನು ಪೊಲೀಸ್ ಪೇದೆ ಹುಸೇನ್ ಸೇರಿ 5ವರಿಗೆ ಗಂಭೀರ ಗಾಯವಾಗಿರುವಂಥದ್ದು. ಪಟಾಕಿ ಸ್ಫೋಟಕ್ಕೆ ಗಣೇಶ್, ಯೋಗೇಶ್, ಮುನಿರಾಜು ಜೊತೆಗೆ ಹುಸೇನ್ ಸೇರಿ 5ವರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಪಟಾಕಿಗಳನ್ನು ಇಡಲಾಗಿತ್ತು. ವಿಸರ್ಜನೆ ವೇಳೆ ವಾಹನದ ಶಾಖಕ್ಕೆ ಪಟಾಕಿ ಸ್ಫೋಟಗೊಂಡಿದೆ. ಗಾಯಾಳುಗಳನ್ನು ದೊಡ್ಡಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಆಯೋಜಕರ ಮೇಲೇನೆ ಕಾನೂನು ಕ್ರಮ ಅಂತ ಈ ವೇಳೆ ಸಿಕೆ ಬಾಬಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಿರುವಂತಹ ಅವಘಡ ಇದು. ಮಕ್ಕಳು ಏನು ಅದ್ದು ಪಟ್ಟಿಲ್ಲ ಹಂಗ ಆಡ್ತಾರೆ. ತಂದೆ ತಾಯಿಗೆ ಸಾಕಲ್ಲ ನನ್ನ ಮಕ್ಕಳು. ಗಾಡಿ ಕರೆಕ್ಟಾಗಿ ತರ್ತಾ ಇರೋರು ಅದು ಹಿಂದೆಗಡೆ ಪಟಾಕಿ ಬಾಕ್ಸ್ ಸಿಕ್ಕಿದ್ರಿಂದ ಅದು ಸೈಲೆನ್ಸರ್ ತಗಲ್ಬಿಟ್ಟು ಬ್ಲಾಸ್ಟ್ ಆಗಿರೋದು ಇದ್ದಕ್ಕಿದ್ದಂಗೆ. ಅವ್ರೇನು ಬೇಕು ಅಂತ ಪಟಾಕಿ ಏನು ಹೊಡೆದಿಲ್ಲ. ಹಿಂದೆ ಇಕ್ಕಿದ್ರು ಬಾಕ್ಸ್, ಪಟಾಕಿ ಬಾಕ್ಸ್ ಗಾಡಿ ಹಿಂದೆ ಸೈಲೆನ್ಸರ್ ಟಚ್ ಆಗೋಗ್ಬಿಟ್ಟು ಒಂದೇಗಿಂತ ಬ್ಲಾಸ್ಟ್ ಆಗಿರೋದೆಲ್ಲ. ಫೋಟೋ ತಗೊಂಡ್ರಲ್ಲ ಅದೇ ಗಾಡಿ ಅಲ್ಲಿ ಫೋರ್ ಲಿಫ್ಟ್. ಇದ್ರಲ್ಲಿ ಗಣೇಶನ್ ಬಿಡ್ತಾ ಇದ್ದ, ಗಣೇಶನ್ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಬಿಡಕ್ಕೆ, ಮೆರವಣಿಗೆ ಮಾಡ್ಕೊಂಡು ಬಿಡಕ್ಕೆ ತಗೊಂಡು ಹೋಗ್ತಾ ಇದ್ದಿದ್ದು. ಆ ಥರ ಆಗೋದು. ಎಷ್ಟು ಜನಕ್ಕೆ ಏಟಾಗಿದೆ? ಸುಮಾರು ಒಂದು 4 ಜನಕ್ಕೆ ಆಗೈತೆ, 4-5 ಜನಕ್ಕೆ. ಪೊಲೀಸವ್ರಿಗೂ ಒಬ್ರಿಗೆ ಏಟಾಗೈತೆ ಕೈಗೆ. ಇಲ್ಲೆಲ್ಲ ಫುಲ್ಲು ಇದಾಗೋಗ್ಬಿಟ್ಟೈತೆ ಕೈಯೆಲ್ಲ. ಇದ್ದಕ್ಕಿದ್ದಂಗೆ ಪಟಾಕಿ ಬ್ಲಾಸ್ಟ್ ಆಗಿದೆ. ಇದ್ದಕ್ಕಿದ್ದಂಗೆ ಬ್ಲಾಸ್ಟ್ ಆಗಿದೆ. ಹುಡುಗ ಆ ಕಡೆ ಹೋಗಿ ಬಿದ್ದ, ಒಬ್ಬ ಇಬ್ಬರು ಈ ಕಡೆ ಬಂದು ಬಿದ್ದಿದ್ರು. ನಾವು ಬಂದು ನೀರು ಹಾಕಿದ್ವಿ. ಅಜ್ಜಿ ಇಲ್ಲಿತ್ತು, ಅಜ್ಜಿಗೆ ಪೇಪರ್ ಏನೋ ಬಂದು ಹೊಡೆದಿದ್ದು. ನಮ್ಮ ಫ್ರೆಂಡ್ ಅಮ್ಮನೇ ಅದು ನೋಡ್ಬಿಟ್ಟು ನಾವು ನೀರು ಹಾಕ್ಬಿಟ್ಟು ಹಾಕ್ತಿದ್ವಿ. ಹೆಂಗಾಯ್ತಣ್ಣ ಇದು? ಹಿಂದೆಗಡೆ ಯಾರೋ ಪಟಾಕಿ ಇಕ್ಕೋರೆ, ಅದು ಸೈಲೆನ್ಸರ್ ಹಬ್ಬಕ್ಕೆ ಎಷ್ಟು ಪಟಾಕಿ ತಂದಿದ್ರು? ಅಂದ್ರೆ ಅಷ್ಟು ಜೋರಾಗಿ ಚೀಲದಾಗೆ ಇಕ್ಕಿದ್ರು, ಚಿಕ್ಕದಾಗೆ ಇಕ್ಕಿದ್ದು. ಅದೇನು ಯಾವ್ದು ಇಕ್ಕಿದ್ರು ಗೊತ್ತಿಲ್ಲ. ಅಂದ್ರೆ ಎಲ್ಲ ದೊಡ್ಡ ಪಟಾಕಿಗಳು, ಚಿಕ್ಕ ರಾಕೆಟ್ ಅವು ಇವು ಅಂತ ಪಟಾಕಿಗಳು ಇಕ್ಕಿದ್ರು. ಶಬ್ದ ಜಾಸ್ತಿ ಬಂತು. ಅದೇನು ಗಾಡಿ ಮುಂದೆಗಡೆ ಇದೆ. ನಿಮ್ಮ ಮನೇಲಿದ್ರ ನೀವು? ಅಲ್ಲಿಗೆ ಇದ್ದಿದ್ದು ನಾವು ಮುಂದಗಡೆ ಓಡ್ ಬಂದು ಅವ್ರಿಗೆ ನೀರು ಹಾಕಿ ಗಾಡಿಗೆ ಹಾಸ್ಪಿಟಲ್ಗೆ. ಪೊಲೀಸ್ನವ್ರಿಗೆ ಏನಾಗಿದೆ? ಕಿಡ್ನಿಗಳಾಗೆ ಎಲ್ಲ ಗಾಜಿ ಹೊಡೆದೋಗ್ಬಿಟ್ಟಿದೆ. ಮುಂದಗಡೆ ಏರ್ ಹೊಡೆದಿರೋದು ಗಾಜಿ ಹೊಡೆದೋಗ್ಬಿಟ್ಟಿದೆ. ನೋಡ್ರಿ ಇಲ್ಲೆಲ್ಲ ಗ್ಲಾಸ್ ನೋಡ್ರಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ದೇವನಹಳ್ಳಿಯ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಅವಘಡ ಸಂಭವಿಸಿದೆ. ಹೀಗಾಗಿ ಪಟಾಕಿ ಸಿಡಿತಕ್ಕೆ ತನುಷಾ ರಾವ್ ಎನ್ನುವಂತಹ ಬಾಲಕ ಸಾವನ್ನಪ್ಪಿರುವಂಥದ್ದು. ಹೇಗಾಯಿತು ಈ ಘಟನೆ? ಈ ಘಟನೆಗೆ ಕಾರಣ ಏನು ಅಂತ?
ಸಿಂಚನ ಖಂಡಿತ. ಯಾಕಂದ್ರೆ ಅಂದುಕೊಂಡೆ ಆಗಿದ್ರೆ ಇವತ್ತಿಗೆ ಏನು ಆ ಯುವಕರ ತಂಡ ಆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಸಂಭ್ರಮವನ್ನ ಎಲ್ಲ ಕೂಡ ಏನೋ ಮನೆ ಮಾಡಿ ಇವತ್ತು ಖುಷಿಯನ್ನ ವ್ಯಕ್ತಪಡಿಸತಕ್ಕಂಥ ಕ್ಷಣ ಆಗ್ತಿತ್ತು. ಆದ್ರೆ ವಿಧಿಯಾಟವೇ ಬೇರೆ ಇತ್ತು ಅಂತ ಕಾಣಿಸುತ್ತೆ. ಆದ್ರೆ ದೊಡ್ಡಬಳ್ಳಾಪುರದ ಮುತ್ತೂರಿನ ಅಂದ್ರೆ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಮುತ್ತೂರಿನಲ್ಲಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ನಿನ್ನೆ ಅಂದ್ರೆ 3 ದಿನದ ತರುವಾಯ 3 ದಿನಕ್ಕೆ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ನಿನ್ನೆ ಏನು ತಡರಾತ್ರಿ ಆಗಿರ್ತಕ್ಕಂಥ ಘಟನೆ ಇದು. ಅದರಲ್ಲೂ ಕೂಡ ಏನು ಗಣೇಶ ಮೂರ್ತಿಯನ್ನ ಇದ್ದ ಏನು ವಾಹನ ಇದೆ, ಆ ವಾಹನದಲ್ಲಿ ಕೂಡ ಏನು ಅನೇಕ ದೊಡ್ಡ ಮಟ್ಟದ ಪಟಾಕಿಗಳನ್ನ ಸಿಡಿಮದ್ದನ್ನ ಸಿಡಿಸ್ಲಿಕ್ಕೆ, ಸಂಭ್ರಮವನ್ನ ಏನು ವ್ಯಕ್ತಪಡಿಸ್ಲಿಕ್ಕೆ ಆ ವೆಹಿಕಲ್ ಅಲ್ಲೇ ಪಟಾಕಿಯನ್ನ ಶೇಖರಣೆ ಮಾಡಿ ಅಲ್ಲಿ ಇಟ್ಟಿರ್ತಕ್ಕಂಥದ್ರೆ ಗಣೇಶ ಮೂರ್ತಿ ಓಡೋ ಸಂದರ್ಭದಲ್ಲಿ ಆ ಶಾಖದ ಅಂದ್ರೆ ಮೇಲ್ನೋಟಕ್ಕೆ ಶಾಖದ ಅಂತ ಹೇಳ್ತಿರ್ತಕ್ಕಂಥದ್ದು. ಅದ್ರಲ್ಲಿ ಪ್ರಮುಖವಾಗಿ ಏನಾಗಿದೆ ಅಂತಕ್ಕಂಥದ್ದು ಸದ್ಯ ಏನೋ ಪೊಲೀಸ್ ತನಿಖೆ ಮೂಲಕ ಹೊರಬೀಳ್ಬೇಕಾಗಿರ್ತಕ್ಕಂಥದ್ದು. ಆದ್ರೆ ಆ ಸ್ಥಳದಲ್ಲಿ ಏನು ಸ್ಫೋಟದ ರಭಸಕ್ಕೆ ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂಥ ಯೋಗೇಶ್ ಮತ್ತೆ ಗಣೇಶ್ ಮತ್ತೆ ಮುನ್ರಾಜ್ ಎಂಬತ್ತ ಸೇರಿ ಗಂಭೀರ ಗಾಯಗಳನ್ನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಂದೋಬಸ್ತ್ ಅಂತ ಬಂದಿರತಕ್ಕಂಥ ಒಂದು ಹುಸೇನ್ ಅಂತ ಪೊಲೀಸ್ ಪೇದೆಗೂ ಕೂಡ ಗಂಭೀರ ಗಾಯಗಳಾಗಿರ್ತಕ್ಕಂಥದ್ದು. ಎಲ್ಲರನ್ನೂ ಕೂಡ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಹಾಸ್ಪಿಟಲ್ಗೆ ರವಾನೆ ಮಾಡಿ ಟ್ರೀಟ್ಮೆಂಟ್ ಅಂತ ಕೊಡ್ತಕ್ಕಂಥ ಕೆಲಸ ಆಗಿದೆ. ಆದ್ರೆ ಅಲ್ಲೇ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಏನು ತನುಷ್ ರಾವ್ ಎಂಬ ಯುವಕ ಮೃತಪಟ್ಟಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಸದ್ಯ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ DC ಆಗಿರ್ತಕ್ಕಂಥ ಬಸವರಾಜು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಲಿ SP ಬಾಬಾ ಅವರು ಕೂಡ ನೇತೃತ್ವದಲ್ಲಿ ತಂಡ ಕೂಡ ಈಗ ಪರಿಶೀಲನೆ ಮಾಡಿ ಯಾರು ಆ ವ್ಯವಸ್ಥಾಪನ ಮಾಡಿರ್ತಕ್ಕಂಥದ್ದು ಅವರ ಮೇಲೆ ನೇರವಾಗಿ ಏನು ಕಾನೂನು ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನನ್ನ ಮಕ್ಕಳು ಏನು ಅಡ್ಡು ಪಟ್ಟಿಲ್ಲ ಹಂಗಾಡ್ತಾರೆ. ತಂದೆ ತಾಯಿಗೆ